ಸಮಾಜದ ಮತ್ತೊಬ್ಬ ಮುಖಂಡರಾದಂತಹ ಬಂಡಿ ರಜನನ್ನು ಸಹ ಈ ಸಮಾರಂಭವನ್ನು ವಹಿಸುವ ಸ್ವಾಗತ ಮಾಡುತ್ತಾರೆ. ಕಲಬೇಡ ಕೊಲಬೇಡ, ಖುಷಿ ಕುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಕನ್ನ ಬಂಧಿಸಬೇಡ, ಎದುರು ಹೊಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಪೂರ್ವ ಸಂಗಮವನ್ನು ನಡೆಸುವ ಪರಿ ಬಸವಣ್ಣನವನ್ನು ಮಂದಲ್ಲಿ ಸ್ಮರಿಸುತ್ತಾ ಈ ಒಂದು ಅಖಿಲ ಭಾರತ ಲಿಂಗಾಯತ ವೀರಶೈವ ಲಿಂಗಾಯತ ಸಮಾಜದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು, ಕಲಿಯುಗ ಕಣ್ಣವರು, ದಾನಿಗಳು, ನಮ್ಮ ದಾವಣಗೆರೆ ಜಿಲ್ಲಾ ಮಾಜಿ ಸಚಿವರು, ಹಾಲಿ ಶಾಸಕರು ಆದಂಥ ಡಾಕ್ಟರ್ ಶಾಮನೂರು ಶಿವಶಂಕರವರೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ವಿ ಶಾಂತನವರೇ, ನಮ್ಮ ಸಮಾಜದ ಅಧ್ಯಕ್ಷರಾದ ಗಂಗೇಶಣ್ಣವರೇ, ಶಿವಣ್ಣವರೇ, ಮಾಜಿ ಶಾಸಕರಾದ ಕಣ್ಣಣ್ಣವರೇ, ಅತನಿ ವೀರಣ್ಣವರೇ, ಅಣಬೇಲೆ ರಾಜಣ್ಣವರೇ, ವೇದಿಕೆಗಳ ಎಲ್ಲ ಮುಖಂಡರೇ ಹಾಗೂ ಇಲ್ಲಿ ನಗರ ಎಲ್ಲ ನಮ್ಮ ಸಮಾಜದ ಬಂಧುಗಳೇ, ಈ ದಿನ ಬಹಳ ಒಂದು ಅರ್ಜೆಂಟಾಗಿ ಒಂದು ಸಮಾರಂಭ ಆಯ್ಕೆ ಮಾಡಬೇಕಾಯಿತು. ಹಾಗಾಗಿ ಕೆಲವರಿಗೆ ನಾವು ಫೋನ್ ಮಾಡೋಕ್ಕಾಗಿಲ್ಲ. ಆದರೂ ನಮ್ಮ ಫೋನ್ ಕರೆಗೆ ಹೋಗ್ಬಿಟ್ಟು ನಮ್ಮ ಸಮಾಜದ ಬಾಂಧವರು ಇಷ್ಟು ಒಂದು ಜನ ಬಂದಿಲ್ಲ, ಇಲ್ಲೂ ಪೂರ್ವವಾದ ಒಂದು ಅಭಿನಂದನೆ ನಮ್ಮ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಶಿವಶಂಕರಪ್ಪಾಜಿಯವರು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಪ್ರಸಿದ್ಧಿ ಪಡೆದಿದ್ದಾರೆ. ಕಲಿಯುಗ ಕರ್ನಾಟಕ ತಪ್ಪವರು ಇವತ್ತು ನಮ್ಮ ಸಮಾಜದವರು, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಒಂದು ಆಧಾರ ಸ್ತಂಭ ಅಂದ್ರೆ ನಾವು ತಪ್ಪಾಗಲಾರದು. ಯಾಕೆಂದ್ರೆ ಇವತ್ತು ನಾವು ಒಂದು ಆರು ಮರದ ಹೋಲಿಸ್ಬೋದು. ಇವತ್ತು ಯಾರು ನಮ್ಮ ಸಮಾಜ ಲಿಂಗಾಯತ ಸಮಾಜ ಯಾರೇ ಹೋಗಲಿ ಅವ್ರ ಮನೆಗೆ ಹೋದ್ರೆ ಬರೀ ಕೈಯಲ್ಲಿ ಬಂದಿಲ್ಲ. ಯಾರೇ ಬಂದು ಏನೇ ದೇವಸ್ಥಾನಕ್ಕೆ ಇರ್ಬೋದು, ಯಾವುದೇ ಮದುವೆ ಮುಂಚೆ ಹೋಗುವ ಅವ್ರು ಕೈಯಾಗ ಸಹಾಯ ಮಾಡಿದರೆ ಅದು ಯಾರಿಗೆ ಗೊತ್ತಾಗದ ರೀತಿ, ಎಡಗೈ ಕೊಟ್ಟು ಬಲಗೈ ಗೊತ್ತಾಗ ಆ ರೀತಿ ಒಂದು ಸೇವೆ ಮಾಡುವಂಥ ಒಂದು ಸಮಾಜಮುಖಿ ವ್ಯಕ್ತಿಗಳು. ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಊರಿಗೆ, ಯಾವುದೇ ಒಂದು ಶ್ರೀಶೈಲಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಯಾವುದೇ ತರಗೂ ಅವರು ಅವರ ಸೇವೆ ಅಪಾರ. ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಈ ಊರಿನ ದೇವಸ್ಥಾನಕ್ಕೆ ಬಹಳಷ್ಟು ದಾನಗಳು ಮಾಡಿದ್ದಾರೆ. ಆ ಒಬ್ಬ ಮೇಲು ವ್ಯಕ್ತಿಯವರು ಇವತ್ತು ನಮ್ಮೆಲ್ಲರೂ ಬಂದು ಪ್ರಚಾರ ಸಭೆ ಬಂದಿದ್ದಾರೆ. ಯಾಕೆ ಅವರ ಒಂದು ಸೊಸೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅದಕ್ಕೋಸ್ಕರ ಮತಯಾಚನೆಗೆ ಅವರು ಬಂದಿದ್ದಾರೆ. ಅವರು ರಾಜ್ಯದ ಬಹಳಷ್ಟು ಏಳುಗಳನ್ನು ಕಂಡಿದ್ದಾರೆ. ಇವತ್ತು ಒಂದ್ಸರಿ ಗೆದ್ದಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಸತತವಾಗಿ ಒಂದ್ಸರಿ ಗೆದ್ದು ಆಮೇಲೆ 3 ಸರಿ ಸೋತಿದ್ದಾರೆ. ಸೋಲನ್ನು ಸಹ ಎದೆ ಬಂದಿರುವುದು. ಎದೆ ಬಂದೆ ಇವತ್ತು ಮತ್ತೆ ನಮ್ಮ ಸಮಾಜದ ಪರವಾಗಿ ನಾವು ನಮ್ಮ ಸಮಾಜನ ಎತ್ತಬೇಕು, ಕೈ ಹಿಡಿಬೇಕು. ಎಲ್ಲ ಸಮಾಜಗಳು ಒಂದೇ, ನಮ್ಮ ಲಿಂಗಾಯತ ವೀರಶೈವ ಲಿಂಗಾಯತ ಸಮಾಜ ಒಂದೇ ಅಂತ ಸಂಘ ಕಟ್ಟಿದ್ದಾರೆ. ಇವತ್ತು ಬೇರೆ ಬೇರೆ ರಾಜ್ಯದ ಸಿದ್ಧಾಂತ ಆದರೂ ಸಹ ಸಮಾಜ ಗಟ್ಟಿಯಾಗಿ ನಿಲ್ಲಬೇಕು, ಎಲ್ಲ ಗುರುಗಳು ಒಂದೇ ಅಂತೇಳಿ ಅವರು ಆ ಸಮಾಜ ಪರವಾಗಿ ಇಂಥ ಏಕೈಕ ವ್ಯಕ್ತಿ ಎಲ್ಲರೂ ತಪ್ಪಾಗಲ್ಲ. ಹಾಗಾಗಿ ಇವತ್ತು ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ ಅವರು ತಾವೆಲ್ಲ ನೋಡಿರ್ಬೋದು, ನಮ್ಮ ಹೊನ್ನಾಳಿ ಬಂದಿದ್ದಾರೆ. ಇಡೀ ನಮ್ಮ ಜಿಲ್ಲೆಯ ರಾಜ್ಯಕ್ಕೆ ಅವರು ಇವತ್ತು ಪ್ರಸಿದ್ಧಿ ಪಡೆದಿದ್ದಾರೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಅವರ ಒಂದು ವಾಕ್ಚಾತುರ್ಯ, ಅವರ ನಯ, ವಿನಯ, ನಾಜೂಕು, ಅವರ ಒಂದು ಇದರಿಂದ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಇವತ್ತು ನಿಂತಿದ್ದಾರೆ. ಖಂಡಿತ ಗೆದ್ದೇ ಗೆಲ್ತಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಸುಮ್ಮನೆ ನಾವು ಹೇಳೋದಲ್ಲ, ಅವರು ಮಾಡಿದ ಈಗ ಸುಮಾರು 26 ವರ್ಷ ಅವರ ಮನೆ ಶಾಮನೂರು ಶಿವಶಂಕರವರ ಮನೆ ಸಸಿಯಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಬಂದು 26 ವರ್ಷದಲ್ಲಿ ಸುಮಾರು ರಾಜಕೀಯವಾಗಿ ಈ ಚುನಾವಣೆಯನ್ನು ಎದುರಿಸಿದರು. ಇವತ್ತೇನು ಬಂದಿರೋರು ಇವತ್ತೇ ಬಂದು ರಾಜಕೀಯಕ್ಕೆ ಏನು ಈ ಹಿಂದಿನ ಅಭ್ಯರ್ಥಿ ತರ ಏನು ತಕ್ಷಣ ಬಂದು ಅವರು ರಾಜಕೀಯದಿಲ್ಲ. ಸುಮಾರು 5ರಿಂದ 6 ಚುನಾವಣೆಗಳು ಸಹ ಅವರು ಜನರ ಜೊತೆ ಬೆರೆತಿದ್ದಾರೆ, ಜನರ ಕಷ್ಟ ಸುಖಗಳು ನೋಡಿದರೆ. ಹಾಗೆ ಇವತ್ತು SS ಟ್ರಸ್ಟ್ ಅಂತೇಳಿ ಹೆಲ್ತ್ ಟ್ರಸ್ಟ್ ಅಂತ ಮಾಡಿ ಅದರ ಮುಖಾಂತರ ಇಡೀ ದಾವಣಗೆರೆ ಇರ್ಬೋದು, ಇಡೀ ಜಿಲ್ಲೆಯಲ್ಲಿ ಇವತ್ತು ಕ್ಯಾನ್ಸರ್ ಪೀಡಿತರಿಗೆ ಹಾಗೂ ನಮ್ಮ ಹಲ್ಲಿನ ಚಿಕಿತ್ಸೆ ಇರ್ಬೋದು, ಹೃದಯ ಚಿಕಿತ್ಸೆ ಇರ್ಬೋದು, ಯಾವುದೇ ಒಂದು ಚಿಕಿತ್ಸೆ ಉಚಿತವಾಗಿ ನೀಡ್ತಾ ಇದ್ದಾರೆ. ವೃದ್ಧರಿಗೆ, ಬಾಲಕರಿಗೆ, ಯಾರೇ ಅವ್ರ ಮನೆಗೆ ಹೋದರಿಗೆ ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋದ್ರಿಂದ ಇವತ್ತು ಈ ಒಂದು ಲೋಕಸಭಾ ಚುನಾವಣೆ
ವ್ಯಕ್ತಿನ ನಾವು ಗೆಲ್ಲಿಸಿದ್ರೆ ಮುಂದೆ ನಮ್ಮ ದಾವಣಗೆರೆ ಅಲ್ಲ, ಇಡೀ ನಮ್ಮ ರಾಜ್ಯಕ್ಕೆ ಒಬ್ಬ ಅತ್ಯುತ್ತಮ